ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಂಡೇ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅವತ್ತಿನ ದಿನ ಪೂಜೆನೆಲ್ಲ ಮುಗಿಸಿ ಆಮೇಲೆ ಟೀ ಸಹ ಮಾಡಿ ಕುಡ್ದಿದ್ದಾಯಿತು. ನೆಕ್ಸ್ಟ್ ಡಿನ್ನರ್ಗೆ ಅಂತ ಅಂದ್ಬಿಟ್ಟು ಇಲ್ಲಿ ಚಪಾತಿ ಹಾಗೂ ಬೀಟ್ರೂಟ್ ಗ್ರೇವಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಗ್ರೇವಿ ಮಾಡೋದಕ್ಕೆ ಇಲ್ಲಿ ಬಾಂಡಿಗೆ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಈರುಳ್ಳಿ, ಹಸಿಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದಾಯಿತು. ಅದರೊಟ್ಟಿಗೆ ಬೀಟ್ರೂಟ್ನ ಪ್ಯೂರಿ ಥರ ಮಾಡಿಬಿಟ್ಟು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಮಾಡಿ ಕೊಡೋದ್ರಿಂದ ಮಕ್ಕಳು ಸಹ ತುಂಬ ಚೆನ್ನಾಗಿ ತಿಂತಾರೆ ಅಂತ ಅಷ್ಟೇ. ನೆಕ್ಸ್ಟ್ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಕುದಿಸ್ಕೊಂಡ್ರೆ ಬೀಟ್ರೂಟ್ ಗ್ರೇವಿ ರೆಡಿ ಆಯಿತು. ನೆಕ್ಸ್ಟ್ ಚಪಾತಿ ಒಟ್ಟಿಗೆ ಅದನ್ನು ಸರ್ವ್ ಮಾಡಿದ್ದು ಆಯಿತು. ತುಂಬಾ ಚೆನ್ನಾಗಿತ್ತು, ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟರು. ನೆಕ್ಸ್ಟ್ ಇನ್ನು ಡಿನ್ನರ್ ಎಲ್ಲ ಮುಗಿಸಿ ಆದಮೇಲೆ ನಾನು ಇಲ್ಲಿ ಕಿಚನ್ನ ಕ್ಲೀನ್ ಮಾಡ್ಕೊತಾ ಇರುವಂಥದ್ದು. ನಾನು ಎಷ್ಟೇ ಟಯರ್ಡ್ ಆಗಿದ್ರು ನಾನು ಕಿಚನ್ ಕ್ಲೀನ್ ಮಾಡದೆ ಮಲ್ಗೋದೇ ಇಲ್ಲ. ಕಿಚನ್ ಕೌಂಟರ್ ಟಾಪ್ ಇರ್ಬೋದು, ಸಿಂಕ್ ಏರಿಯಾ ಇರ್ಬೋದು, ಪ್ರತಿಯೊಂದನ್ನು ಕ್ಲೀನ್ ಮಾಡ್ಬಿಟ್ಟು ಮಲ್ಕೊಂಡ್ರೆ ನನಗೆ ಸಮಾಧಾನ ಆಗೋದು. ಹಾಗೆಯೇ ಜಿರಳೆಗಳು ಕೂಡ ಹೆಚ್ಚುತ್ತಾ ಇರುತ್ತೆ ಅಲ್ವಾ. ಈ ರೀತಿ ಮಾಡೋದ್ರಿಂದ ಜಿರಳೆಗಳು ಸಹ ಅವಾಯ್ಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ಈಗಿತ್ತು ನನ್ನ ಒಂದು ನೈಟ್ ರೊಟೀನ್. ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.